ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಫ್ರೆಂಡ್ ಭಾನು ಮದುವೆ ಇದೆ ಅಂದರೆ ಸ್ಕೂಲ್ ಫ್ರೆಂಡ್ ಅವಳು ಮದುವೆ ಇದೆ ಅಂತ ನಾನು, ಕಾವ್ಯ, ಅನು, ಸಂಪ್ರೀತ ಅವಳು PU ಫ್ರೆಂಡು. ನಾವು 3 ಜನ ಎಲ್ಲ ಸ್ಕೂಲ್ ಫ್ರೆಂಡ್ಸು. ನಾವು ಮದುವೆಗೆ ಹೋಗ್ತಾ ಇದ್ವಿ. ವಿದ್ಯಾ ಆಮೇಲೆ ಲೇಟಾಗಿ ಬರ್ತಾಳೆ, ಮದುವೆ ಎಲ್ಲ ಆದಮೇಲೆ ಬಂದಳು. ಆಮೇಲೆಲ್ಲ ಮದುವೆಗೆ ಹೋಗಿದ್ವಿ ಇವತ್ತು. ಇದು ಬಂದು ಮೈಸೂರು ರೋಡಲ್ಲಿ ಇರೋದು. ಸುರಭಿ ಇದೆಯಲ್ಲ, ಸುರಭಿ ಹಿಂದೆ ಕಡೆ ಇರೋದಿದು ಕನ್ವೆನ್ಷನ್ ಹಾಲ್. ಇದು ಬಾಪೂಜಿ ಕನ್ವೆನ್ಷನ್ ಹಾಲ್ ಇದು. ಅಂದರೆ ನಮಗೆ ಕಲ್ಲಳ್ಳಿಯಿಂದ ನಂಗೆ ಹತ್ರ ಆಗುತ್ತೆ ಅಂದ್ಕೊಂಡು ನಾವು ನಡ್ಕೊಂಡೇ ಬಂದ್ವಿ. ನಾವು 11ಗೆಲ್ಲ ಇಲ್ಲಿಂದ ಹೊರಟ್ವಿ. ಅಲ್ಲಿ ಒಂದು 1/4 ಗಂಟೆ, ಒಂದು 10 ಮಿನಿಟ್ಸ್ ಆಯಿತು. ಬಟ್ ನಂಗೆ ಇಲ್ಲಿದೆ ಅಂತ ಹೆಸರು ಕೇಳಿದ್ದೆ, ಅದು ಇಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು. ಸುರಭಿಗೆಲ್ಲ ಹೋಗಿದ್ದೀನಿ, ಆದರೆ ಇಲ್ಲಿಗೆ ಬಂದಿದ್ದು ಫಸ್ಟ್ ಟೈಮ್. ಇದು ಅಂದರೆ ಬ್ಯಾಕ್ ಸೈಡ್ ಇದೆ ಅಲ್ವಾ, ನಮ್ಗೆ ರೋಡ್ ಸೈಡ್ ಆದರೆ ಗೊತ್ತಾಗುತ್ತೆ, ಬಟ್ ಬ್ಯಾಕ್ ಸೈಡ್ ಇದೆ, ಅಷ್ಟು ಕ್ಲಿಯರಾಗಿ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಹೋದ್ವಿ, ದರೆ ಎರಿತಾ ಇದ್ರಲ್ಲ, ನಾವೆಲ್ಲೋ ಮದುವೆ ಆಗಿದೆ ಅಂದ್ಕೊಂಡಿದ್ವಿ. ಅಂದರೆ ಒಂದೊಂದು ಕಡೆ ಮದುವೆ ಆದಮೇಲೆ ದರೆ ಎರಿತಾರೆ, ಅದೇ ಮುಂಚಿತನೇ ಎರಿತಾ ಇದ್ರು. ಅಂದರೆ ಒಬ್ಬೊಬ್ರ ಕಡೆ ಹೆಂಗೆ ಇರುತ್ತೋ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ನೋಡಿದ್ದಿಲ್ಲಿ. ಮದುವೆಗಿಂತ ಮುಂಚೆನೇ ಇರಿದ್ರು, ಮದುವೆ ಆದಮೇಲೆ ಇರಿದ್ರು. ನಾವು ಸರಿ ಆಯಿತು ಅಂದ್ಬಿಟ್ಟು, ಅಂದರೆ ನಮಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇದೆ ಅಂತ. ಆಮೇಲೆ ಹೋದ್ವಿ, ನಾವು ಮದುವೆ ಆಗಿಬಿಟ್ಟಿದೆ, ಅಯ್ಯೋ ಮದುವೆ ಆದಮೇಲೆ ಬಂದ್ವಿ ಅಂತ ಅಂದ್ಕೊಂಡ್ವಿ. ಇಲ್ಲ, ಆಮೇಲೆ ಗೊತ್ತಾಯ್ತು ಇನ್ನೂ ಮದುವೆ ಆಗಿಲ್ಲ ಅಂತ. ಆಮೇಲೆ ತಾಳಿ ಕಟ್ಟೋ ಟೈಮಿಗೆ ನಾವು ಮೇಲ್ಗಡೆನೇ ಹೋದ್ವಿ. ಮೇಲ್ಗಡೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ನಾನು ವ್ಲಾಗ್ ಮಾಡ್ತೀನಲ್ಲ, ಸೊ ಅದಕ್ಕೆ ನನ್ನ ಫ್ರೆಂಡೆಲ್ಲ ನಡಿ ಮೇಲ್ಗಡೆ ಹೋಗೋಣ ಅಂದ್ವಿ. ಆಮೇಲೆ ತಾಳಿ ಎಲ್ಲ ಕಟ್ಟಿದ್ರು. ಆಮೇಲೆ ತಾಳಿ ಕಟ್ಟಿದ್ಮೇಲೆ ಕೆಳಗಡೆ ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋದ್ರು. ನಾವು ಆ ಟೈಮಲ್ಲಿ ಊಟಕ್ಕೆ ಹೋದ್ವಿ, ಏಕೆಂದರೆ ಇವಾಗ ನಾನು ಮಧ್ಯಾಹ್ನ ಹೊರಡಬೇಕಾಗಿತ್ತು ಬೇಗ. ಆಮೇಲೆ ರಿಸೆಪ್ಷನ್ ಇತ್ತು. ರಿಸೆಪ್ಷನ್ ಮುಗಿಸ್ಕೊಂಡು ನನಗೆ, ಏಕೆ ನನ್ನ ಅಣ್ಣಂಗೆ 12 o'clock ಹೇಳಿದೆ ಬನ್ನಿ ಅಂತಂದರೆ, ಬರ್ಡೇ ಕೇಕ್ ಕಟ್ ಮಾಡಿಸ್ತೀನಿ ಬನ್ನಿ ಅಂತ ಹೇಳಿದರು. ನಾನು 12ಗೆ ಫ್ರೀ ಇರ್ತೀನಿ ಬನ್ನಿ ಅಂತ ಹೇಳಿದೆ. ಪಾಪ ಅಣ್ಣ ಮಂಡಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. ಆಮೇಲೆ ಮನೆಗೆ ಬಂದು ಫ್ರೆಶಪ್ ಆಗಿ ಪುನಃ ಹೋದೆ. ಅಣ್ಣ ಕೇಕ್ ಕಟ್ ಮಾಡಿಸ್ತೀನಿ ಅಂದ್ರಲ್ಲ ಅಂದ್ಬಿಟ್ಟು ಪಾರ್ಕಲ್ಲಿ ಮಾಡಿಸಿದ್ರು ಅಣ್ಣ. ಅಲ್ಲಿಗೆ ಹೋಗಿ ಕೇಕ್ ಕಟ್ ಮಾಡಿದ್ದು. ಬಟ್ ಅವ್ರ ಫೋಟೋಸ್ ಎಲ್ಲ ನಾನು ಯಾವುದೂ ಅಪ್ಲೋಡ್ ಮಾಡಿಲ್ಲ, ಯಾಕೆಂದರೆ ನಾನು ಬ್ಲಾಗ್ ಮಾಡ್ತಾ ಇರೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇನ್ನೂ. ಅಂದರೆ ನಾನು ಯಾರ ಜೊತೆನೂ ಹೇಳ್ಕೊಂಡಿಲ್ಲ ಮಾಡ್ತಾ ಇರೋದು, ಅದರಿಂದ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಈವ್ನಿಂಗ್ ಎಲ್ಲ ನನ್ನ ಫ್ರೆಂಡ್ ಅನು ಎಲ್ಲ ಕೇಕ್ ಕಟ್ ಮಾಡಿಸಿದ್ರು. ನನಗೆ ಗೊತ್ತಿರಲಿಲ್ಲ, ಅವರೇನೋ ಸುಳ್ಳು ಹೇಳ್ಕೊಂಡು ಹೋಗಿ ಸರ್ಪ್ರೈಸಾಗಿ ಕಟ್ ಮಾಡಿಸಿದ್ರು ಕೇಕ್ನ. ನಂಗೆ ಖುಷಿ ಆಯಿತು, ಪರವಾಗಿಲ್ಲ, ಬರ್ಡೇ ಎಲ್ಲ ಸೆಲೆಬ್ರೇಟ್ ಚೆನ್ನಾಗಾಯಿತು. ಜೊತೆಗೆ ಸ್ವಾತಿ ಅಕ್ಕ ಬಂದಿದ್ದರು, ಬುಜ್ಜಿಮ್ಮ ಬಂದಿದ್ದ. ಸ್ವಾತಿ ಅಕ್ಕ ಅಂದರೆ ಅನು ಇದ್ದಾಳಲ್ಲ, ಅವ್ರ ಅತ್ತೆ, ಅವರು ಬಂದಿದ್ರು. ಬಟ್ ಮಹೇಶ್ ಅಣ್ಣನೂ ಬಂದಿದ್ದರು. ಮಹೇಶ್ ಅಣ್ಣ ಅಂದರೆ ಸ್ವಾತಿ ಅಕ್ಕ ಇದ್ದಾರಲ್ಲ, ಅವ್ರ ಹಸ್ಬೆಂಡು. ಅವರು ಅಂದರೆ ಹೋಟೆಲಿಗೆ ಬಂದಿದ್ದರು, ಬರ್ಡೇ ಪಾರ್ಟಿಗೆ ಇಲ್ಲಿಗೆ ಬಂದಿರಲಿಲ್ಲ. ಏಕೆಂದರೆ ಅಕ್ಕ ಈ ಮಂಡ್ಯದಲ್ಲೇ ಉಳ್ಕೋತಾರೆ ಅಂದ್ಕೊಂಡ್ವಿ. ಆಮೇಲೆ ಅಕ್ಕ ಇಲ್ಲ ಉಳ್ಕೊಳ್ಳಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ಬರ್ಡೇ ಸೆಲೆಬ್ರೇಟಿಗೆ ಬಂದಿದ್ರು. ಬಟ್ ನಮ್ಗೆ ಏನು ಅನಿಸಿತ್ತು ಅಂದರೆ, ನಾನು ಕಾವ್ಯ ಅನು ಫ್ರೆಂಡ್ಸು, ಬಟ್ ಅಕ್ಕನೂ ಬಂದಿದ್ರಲ್ಲ, ಅಕ್ಕನೂ ನಮ್ಮ ಜೊತೆ ಫ್ರೆಂಡ್ಲಿ ಆಗಿದ್ದು. ನನಗೆ ನಿಜ ಅಂದರೆ ಅಕ್ಕ ಅಂತಲೂ ಅನಿಸಿಲ್ಲ, ಫ್ರೆಂಡ್ಲಿ ಆಗಿದ್ದರು. ಅಕ್ಕನೇ ಪಾಪ ಎಲ್ಲ ವೀಡಿಯೋ ಎಲ್ಲ ಮಾಡ್ತಾಯಿದ್ದಿದ್ದು, ಫೋಟೋಸ್ ಎಲ್ಲ ತೆಗಿತಾ ಇದ್ದಿದ್ದು. ನಾನು ಕೇಕ್ ಕಟ್ ಮಾಡ್ಬೇಕಾದ್ರೆ ಬಗ್ಕೊಂಡಿದ್ದೆ ಅನಿಸುತ್ತೆ, ನನಗೆ ಗೊತ್ತೇ ಇಲ್ಲ. ಆಮೇಲೆ ಆ ಕ್ಯಾಂಡಲ್ ಇದು ಮಾಡಿದ್ನಲ್ಲ, ಸ್ವಲ್ಪ ತಲೆಗೆ ಇದಾಗ್ಬಿಡ್ತು, ಸ್ವಲ್ಪ ಕೂದಲೆಲ್ಲ ಇದಾಗ್ಬಿಡ್ತು. ಮುಂದೆ ಎಲ್ಲ ಚೆನ್ನಾಗಿ ಕುತ್ಕೋತಾಯಿತ್ತು, ಈಗ ಯಾವುದು ಕುತ್ಕೋತಾನೆ ಇಲ್ಲ. ಎಲ್ಲ ಸ್ವಲ್ಪ ಅಂದರೆ ಮುಂದೆ ಸ್ವಲ್ಪ ಇದಾಗ್ಬಿಟ್ಟೈತೆ ಕೂದಲು. ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಸೆಲೆಬ್ರೇಟ್ ಚೆನ್ನಾಗಿತ್ತು. ಆಮೇಲೆ ಫೋಟೋಸ್ ಎಲ್ಲ ತಗೊಂಡ್ವಿ. ಬಟ್ ನನಗಿಂತ ಅನುನೇ ಜಾಸ್ತಿ ಫೋಟೋಸ್ ತೊಗೊಂಡ್ಳು. ಬಟ್ ಚೆನ್ನಾಗಿ ತಗೊಂಡ್ಳು, ಅನುನೇ ಚೆನ್ನಾಗಿ ರೆಡಿಯಾಗಿದ್ಲು ನನಗಿಂತ. ಅನು ಚೆನ್ನಾಗಿ ಕಾಣ್ತಾ ಇದ್ಲು, ಶೂ ಹಾಕಿದ್ಲು. ಫಸ್ಟ್ ಟೈಮ್ ನಾನು ಮೊನ್ನೆ ತೊಗೊಂಡಿದ್ಲು, ವಿಶಾಲ್ ಮಾರ್ಟ್ಗೆ ಹೋಗಿದ್ವಲ್ಲ, ಆವಾಗ ಡ್ರೆಸ್ ತೊಗೊಂಡಿದ್ಲು. ಅದನ್ನು ನಾನು ವ್ಲಾಗ್ ಮಾಡಿಲ್ಲ. ಏನಕ್ಕೆ ಅಂದರೆ ಅವತ್ತು ಸ್ವಲ್ಪ ಫೋನ್ ಕೇಳಿದೆ, ಫೋನ್ ಕೊಡಲಿಲ್ಲ ಅಂದ್ಕೊಂಡು ನಾನು ರಿಟರ್ನ್ ಬಂದುಬಿಟ್ಟೆ ಅವತ್ತು ಮುನ್ಸ್ಕೊಂಡು. ಆ ಟೈಮಲ್ಲಿ ಅವರು ಬಟ್ಟೆ ತೊಗೊಂಡು ಬಂದರು. ಆಮೇಲೆ ನೈಟು ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ನಾವು ಹೋಟೆಲ್ಗೆ ಹೋಗಿದ್ವಿ. ಅಕ್ಕ ಬಿರಿಯಾನಿ ಕೊಡಿಸು ನನಗೆ ಪಾರ್ಟಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು, ಗೌಡ್ರು ಕಿಚನ್ ಅಂತ ಮಂಡ್ಯದಲ್ಲಿದ್ದೆ, ನನಗೂ ಗೊತ್ತಿರಲಿಲ್ಲ ಇಲ್ಲಿದೆ ಅಂತ. ಆಮೇಲೆ ಅಂದರೆ ಮಹೇಶ್ ಅಣ್ಣ ಅವ್ರು ಬಂದಿದ್ರಲ್ಲ, ಅವ್ರ ಹಸ್ಬೆಂಡು, ಅವ್ರು ಹೇಳಿದ್ರು ಇಲ್ಲಿದೆ ಅಂತ. ಆಯಿತು ಅಂದ್ಬಿಟ್ಟು ಅಲ್ಲಿ ಬಿರಿಯಾನಿ ಕೆಫೆಗೆ ಬಂದಿದ್ವಿ. ಬಿರಿಯಾನಿ ನಾವು 8 ಗಂಟೆ 8:15 ಆಗಿತ್ತು. ನಾವು ಮನೆಗೆ ಹೋಗೋಷ್ಟೊತ್ತಿಗೆ 8:45 ಆಗಿತ್ತು. ಮಳೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು. ಆಮೇಲೆ ಮಳೆಯಲ್ಲೂ ನೆನ್ಕೊಂಡು ಹೋದ್ವಿ ಹಂಗೂ. ಆಮೇಲೆ ಆಟೋ ಹೊತ್ಕೊಂಡು ಹೊಂಟೋದ್ವಿ, ಲೇಟ್ ಆಗುತ್ತೆ ಮನೆಗೆ ಅಂತ ಹೇಳ್ಬಿಟ್ಟು.